ಬಿಬಿಎಂಪಿಗೆ ಕೋಟಿಗಟ್ಟಲೆ ಬಾಕಿ ಬರಬೇಕಿದೆ. ಅದು ಯಾರೋ ಬಡವರು ಉಳಿಸಿಕೊಂಡಿರುವ ಬಾಕಿಯಲ್ಲ, ದೊಡ್ಡ ದೊಡ್ಡ ಕುಬೇರರೇ ಉಳಿಸಿಕೊಂಡಿರುವ ಬಾಕಿ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದಾರೆ. ಬರೋಬ್ಬರಿ 51 ಕೋಟಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗವನ್ನು ಹಾಕಿದ್ದಾರೆ. ಶಾಪಿಂಗಿಗೆ ಹೋಗಿದ್ದವರು ಹೊರಗಡೆ ಬಂದಿದ್ರು, ಮಾಲ್ ಒಳಗೆ ಹೋಗೋದಕ್ಕೆ ಬಂದವರು ದಾರಿಯಲ್ಲೇ ನಿಂತಿದ್ರು. ಯಾಕಂದ್ರೆ ಮಂತ್ರಿ ಮಾಲ್ಗೆ ಪಾಲಿಕೆ ಅಧಿಕಾರಿಗಳು ಏಕಾಏಕಿ ಬೀಗ ಜಡಿದಿದ್ರು. ಕೋಟಿ ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಾಲ್ಗೆ ತಕ್ಕ ಪಾಠ ಕಲಿಸಿದ್ದಾರೆ. $51 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ಗೆ ಬೀಗ. ತೆರಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಪಾಲಿಕೆ ಸಮರ. ಹೌದು, ಸಿಟಿ ಜನರ ಶಾಪಿಂಗ್ ಹಾಟ್ಸ್ಪಾಟ್ ಆಗಿದ್ದ ಈ ಮಂತ್ರಿ ಸ್ಕ್ವೇರ್ ಮಾಲ್ ಕ್ಲೋಸ್ ಆಗಿದೆ. 2019ರಿಂದ ಬರೋಬ್ಬರಿ 51 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಇದರಿಂದಾಗಿ ಮಾಲ್ನ ಒಳಗಿರುವ 200 ಸ್ಟಾಲ್ಗಳು ಬಂದ್ ಆಗಿವೆ. ಮಾಲ್ ಬಳಿನೇ ಬಿಬಿಎಂಪಿ ಮಾರ್ಷಲ್ಸ್ ಬೀಡು ಬಿಟ್ಟಿದ್ದು, ಮಾಲ್ನ ಸಿಬ್ಬಂದಿ ಕೂಡ ಒಳ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ನಮಗೂ ಐಡಿಯಾ ಇಲ್ಲ. ಆದರೆ ನಿನ್ನೆಯಿಂದ ಕ್ಲೋಸ್ ಆಗಿದೆ. ನಾವು ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ದೀವಿ. ಈಗ ಒಳಗಡೆ ಬಿಟ್ಟಿದ್ರು, ಊಟಕ್ಕೆ ಅಂತ ಬಂದಿದ್ವಿ. ಈಗ ಒಳಗೆ ಬಿಡ್ತಾ ಇಲ್ಲ. ನಮಗೂ ಬೇರೆ ದಾರಿ ಇಲ್ಲ, ಮನೆಗೆ ಹೋಗಲೇಬೇಕು. ಅದ್ರ ಒಳಗಡೆ ಏನು ನಡೀತಾ ಇದೆ ನಮಗೂ ಐಡಿಯಾ ಇಲ್ಲ ಸರ್. ನೀವೇ ನೋಡ್ದಂಗೆ ಅವಾಗಿಂದ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ನಾವು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಕ್ರಿಸ್ಮಸ್, ನ್ಯೂ ಇಯರ್ ಅಂತ ಮಾಲ್ನವರು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಪಾಲಿಕೆ ಲಾಕ್ ಮಾಡ್ತಾ ಇದ್ದಂತೆ ಮಂತ್ರಿ ಮಾಲ್ನ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಮಾಲ್ ಬಂದ್ ಆಗಿರೋದೇ ಗೊತ್ತಿಲ್ಲದೆ ಗ್ರಾಹಕರು ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ದಾರೆ. ಸದ್ಯ ಮಾಲ್ ಬಂದ್ ಮಾಡಿರುವ ಪಾಲಿಕೆ ಅಧಿಕಾರಿಗಳು ಕೋರ್ಟ್ನಲ್ಲಿ ಸ್ಟೇ ಇರೋದ್ರಿಂದ ಮಂತ್ರಿ ಮಾಲ್ ಸೀಸ್ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ತುಂಬ ಪ್ರಾಬ್ಲಮ್ ಅನಿಸುತ್ತೆ. ಹೊರಗಡೆಯಿಂದ ಬಂದಿರ್ತೀವಿ, ಕ್ಲೋಸ್ ಅಂತ ಅಂದರೆ ಇದು ಪಬ್ಲಿಕ್ಸಿಗೆ ಆಗ್ತಿರೋ ತೊಂದರೆ ಅಂತ ನನ್ನ ಅನಿಸಿಕೆ. ಅದನ್ನೇ ಬೇರೆಯವರೆಲ್ಲ ಬಡವ್ರದ್ದೆಲ್ಲ ಸುಮ್ಮನೆ 10-100 ರೂಪಾಯಿ ಇದ್ರೂ ಬಿಡಲ್ಲ, ಇವ್ರದ್ದು ಕೋಟಿಗಟ್ಟಲೆ ಬಿಟ್ಕೊಂಡಿರ್ತಾರೆ ಅಷ್ಟೇ. ಇನ್ನು ಮಂತ್ರಿ ಮಾಲ್ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಪಾಲಿಕೆಗೆ 500 ಕೋಟಿ ತೆರಿಗೆ ಬಾಕಿ ಬರಬೇಕಾಗಿದೆ. ತೆರಿಗೆ ವಂಚನೆ ಮಾಡ್ತಾ ಇರುವ ಇತರೆ ಕುಳಗಳಿಗೂ ಬಿಸಿ ಮುಟ್ಟಿಸೋದಕ್ಕೆ ಪಾಲಿಕೆ ರೆಡಿ ಆಗ್ತಾ ಇದೆ. ಶಾಂತಮೂರ್ತಿ, TV9 ಬೆಂಗಳೂರು.